ಹರಿ ಓಂ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ಈ ಸಂಚಿಕೆಯ ವಿಷಯ ನಗುವ ಬುದ್ಧ. ನಗುವ ಬುದ್ಧ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ರಾಷ್ಟ್ರ ಧರ್ಮ ವಾಟ್ಸಪ್ ಚಾನಲ್ ಫಾಲೋಅಪ್ ಮಾಡಿ ಹಾಗೂ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವೇ ನೀವು ನಮಗೆ ಮಾಡುವಂತಹ ಪ್ರೋತ್ಸಾಹ. ನಗುವ ಬುದ್ಧ ದೊಡ್ಡ ಹೊಟ್ಟೆಯ ಜೋರಾಗಿ ನಗುವ ಬುದ್ಧನ ಪ್ರತಿಮೆಯನ್ನು ನೀವೆಲ್ಲರೂ ನೋಡಿರುತ್ತೀರಿ ಕೂಡ. ಅವನನ್ನು ನಗುವ ಬುದ್ಧನೆಂದೇ ಕರೆಯುತ್ತಾರೆ. ಈ ವಿಚಿತ್ರ ರೂಪದ ವೀಕ್ಷಿತ ವ್ಯಕ್ತಿ ನಿಜಕ್ಕೂ ಯಾರು, ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿ. ಮೊದಲು ಈತನಿಗೆ ಓತೈ, ಬುಡೈ ಅಥವಾ ಪುಟೈ ಎಂಬ ಇತ್ಯಾದಿ ಹೆಸರಿನಿಂದ ಚೀನಾದಲ್ಲಿ ಇತ್ತು. ಅನಂತರ ನಗುವ ಬುದ್ಧನೆಂಬ ಹೆಸರೇ ಜನಪ್ರಿಯವಾಯಿತು. ಸುಮಾರು 1000 ವರ್ಷಗಳಿಗೆ ಹಿಂದೆ ಚೀನಾದಲ್ಲಿ ಬದುಕಿದ್ದ ವಿಚಿತ್ರ ಸ್ವಭಾವದ ಸನ್ಯಾಸಿಯ ರೂಪವನ್ನಾಧರಿಸಿ ನಗುವ ಬುದ್ಧನ ಮೂರ್ತಿಯನ್ನು ಮಾಡಲಾಗಿದೆ. ಬೌದ್ಧ ಮತ್ತು ಶಿಂಟೋ ಸಂಸ್ಕೃತಿಗಳಲ್ಲಿ ಈ ಮೂರ್ತಿ ಪ್ರಮುಖವಾದ ಸಂಕೇತವಾಗಿದೆ. ಅಕ್ಷರಶಃ ಪುಟೈ ಎಂದರೆ ಚಿಂದಿ ಬಟ್ಟೆಯ ಚೀಲ ಎಂದರ್ಥ. ನಿಜವಾಗಿ ಪುಟೈ ಎಂಬುವನು ಅನುಕಂಪದಿಂದ ಕೂಡಿದ ಉದಾರ ಹೃದಯದ ಝೆನ್ ಸಂತ. ಭವಿಷ್ಯದಲ್ಲಿ ಬರುವ ಬುದ್ಧನಾದ ಮೈತ್ರೇಯನೇ ಅವನು ಎನ್ನುವುದು ಇದೆ. ಅವನ ಉದಾರವಾದ ನಗು ಅವನಿಗೆ ನಗುವ ಬುದ್ಧನೆಂಬ ಅಡ್ಡ ಹೆಸರನ್ನು ತಂದಿತು. ನಗುವ ಬುದ್ಧನ ಕಥೆ. ಹಳೆಯ ದಂತಕಥೆಗಳ ಪ್ರಕಾರ ಪುಟೈ ಸದಾ ಆನಂದದಿಂದಿದ್ದ ಬೌದ್ಧ ಸನ್ಯಾಸಿ. ಅವನು ಊರಿಂದೂರಿಗೆ ಅಲೆದಾಡುತ್ತಿದ್ದ. ಓದಲೆಲ್ಲ ಶಾಂತಿ ಆನಂದಗಳನ್ನು ಹರಡುತ್ತಿದ್ದ. ಜನ ಅವನತ್ತ ಆಕರ್ಷಿತರಾದರು. ಅವನ ಸುತ್ತ ಮಕ್ಕಳು ಮುತ್ತುತ್ತಿದ್ದರು. ಅವನ ಚೀಲದಲ್ಲಿ ಸಿಹಿ ತಿಂಡಿ ಆಟಿಕೆಗಳು ಇರುತ್ತಿದ್ದವು. ಅವುಗಳನ್ನು ಮಕ್ಕಳಿಗೆ ಹಂಚುತ್ತಿದ್ದ. ಅನಂತರ ಚೀಲವನ್ನು ಎಸೆದು ಆಕಾಶದತ್ತ ನೋಡಿ ಜೋರಾಗಿ ನಗುತ್ತಿದ್ದ. ಅವನ ನಗುವನ್ನು ಕೇಳಿದ ಜನರೆಲ್ಲ ನಗುವ ಜಾಡ್ಯಕ್ಕೆ ಒಳಗಾಗಿ ಬಿದ್ದು ನಗತೊಡಗುತ್ತಿದ್ದರು. ಹೀಗೆ ಊರೆಲ್ಲ ನಗುತ್ತಿದ್ದಾಗ ಅವನು ಸದ್ದಿಲ್ಲದೆ ಚೀಲವನ್ನೆತ್ತಿಕೊಂಡು ಇನ್ನೊಂದು ಊರಿಗೆ ಹೋಗುತ್ತಿದ್ದ. ಹೀಗೆ ಅವನು ಎಲ್ಲೆಡೆ ಶಾಂತಿ ಆನಂದಗಳನ್ನು ಹರಡುತ್ತಿದ್ದ. ನಗಬೇಕು. ಪುಟೈ ಮಿತಭಾಷಿ ಸಿಹಿ ತಿಂಡಿ ಹಂಚುತ್ತಿದ್ದುದರ ಅರ್ಥವೇನೆಂದರೆ, ನೀನು ಕೊಟ್ಟಷ್ಟು ನಿನಗೆ ಮರಳಿ ಬರುವುದು. ಚೀಲವೇ ಜನರ ಸಮಸ್ಯೆಗಳಿಗೆ ಸಂಕೇತ. ಅವುಗಳಿಗಾಗಿ ಚಿಂತಿಸುವ ಬದಲು ಅವನು ದೂರ ಬಿಸುಟ್ಟು ಎಲ್ಲವನ್ನು ಮರೆತು ನಗಬೇಕು. ಏಕೆಂದರೆ ಅತ್ತರೂ ಸರಿ ನಕ್ಕರೂ ಸರಿ, ಸಮಸ್ಯೆ ಮಾತ್ರ ಹಾಗೆಯೇ ಇರುತ್ತದೆ. ನಗುವಿನ ಪರಿಣಾಮ ಅತ್ಯದ್ಭುತ. ಅದರಿಂದ ದೇಹ ಮನಸ್ಸು ಹೆಚ್ಚು ವಿಶ್ರಾಂತಿ ಪಡೆಯುತ್ತವೆ. ಸಮಸ್ಯೆಗಳು ಹಗುರವಾಗುತ್ತವೆ. ಸಹಸ್ರ ವರ್ಷಗಳಿಗೂ ಮುನ್ನ ಆ ವ್ಯಕ್ತಿಯ ತಿಳುವಳಿಕೆ ಆಶ್ಚರ್ಯ ಹುಟ್ಟಿಸುತ್ತದೆ. ಏಕೆಂದರೆ ನಗುವಿನಿಂದ ಉತ್ತಮ ಹಾರ್ಮೋನುಗಳು ಉತ್ಪನ್ನವಾಗಿ ದೇಹದ ಆರೋಗ್ಯ ಉತ್ತಮಗೊಳ್ಳುವುದೆಂದು ಈಚೆಗೆ ವೈದ್ಯಕೀಯ ವಿಜ್ಞಾನ ಹೇಳುತ್ತದೆ. ನಗುವ ಬುದ್ಧನ ಸಾವಿನಲ್ಲೂ ಅತಿ ದೊಡ್ಡ ವಿನೋದವಿತ್ತು. ಸತ್ತ ನಂತರ ತನ್ನ ದೇಹವನ್ನು ಸುಡಲು ಅವನು ಹೇಳಿದ್ದ. ಝೆನ್ ಪದ್ಧತಿ ಪ್ರಕಾರ ಸತ್ತವರನ್ನು ಸುಡುತ್ತಿರಲಿಲ್ಲ. ಆದರೂ ಅವನ ಬಯಕೆಯಂತೆ ಅವನ ದೇಹವನ್ನು ಸುಟ್ಟರು. ಶವಕ್ಕೆ ಬೆಂಕಿ ಹತ್ತಿಸಿದೊಡನೆ ಎಲ್ಲೆಡೆ ಪಟಾಕಿ ಸಿಡಿಯತೊಡಗಿತು. ತನ್ನ ಬಟ್ಟೆಯೊಳಗೆಲ್ಲ ತುಂಬ ಸಿಡಿಮದ್ದನ್ನು ತುಂಬಿಕೊಂಡಿದ್ದ ಪುಟೈ ಹೀಗೆ ಮಸಣದಲ್ಲೂ ನಗುತ್ತಲೇ ಮಣ್ಣಾದ ನಗುವ ಬುದ್ಧ. ಲಾಫಿಂಗ್ ಬುದ್ಧ ಬಗ್ಗೆ ಸ್ಟೋರಿ ತಿಳಿದುಕೊಂಡರಲ್ಲ ವೀಕ್ಷಕರೇ. ಇದೇ ರೀತಿ ಹೆಚ್ಚಿನ ವಿಷಯಗಳಿಗಾಗಿ ರಾಷ್ಟ್ರ ಧರ್ಮ ಹಾಗೂ ಧರ್ಮೋ ರಕ್ಷಿತ ರಕ್ಷಿತಃ ಹಾಗೂ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಫಾಲೋಅಪ್ ಮಾಡಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.